ನನ್ನೊಂದಿಗೆ ನಟ ವಸಿಷ್ಠ ಟಿಮ್ ಅವರಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಅಂದರೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಸರ್ ಏನು ಹೇಳ್ತೀರಾ? ಇವತ್ತು 2 ಲಕ್ಷ ನೋಟ್ಬುಕ್ ವಿತರಣೆ ಆಗ್ತಿದೆ 5,000 ವಿದ್ಯಾರ್ಥಿಗಳಿಗೆ. ನನ್ನ ಬಹಳ ಯಂಗರ್ ಏಜಿಂದ ನನಗೆ ರಾಮಮೂರ್ತಿ ಅವರು ಪರಿಚಯ. ಆಗಿಂದ ಅವ್ರು ನೋಡಿದೆ, ಅವ್ರು ಇನ್ನೂ ಆಗ ಕಾರ್ಪೊರೇಟರ್ ಆಗಿದ್ದರು. ಕಾರ್ಪೊರೇಟರ್ ಆ ಟೈಮಿಂದ ನನಗೆ ಗೊತ್ತಿರೋದ್ರಿಂದ ಅಂದರೆ ಒಂದು ಆಲ್ಮೋಸ್ಟ್ 15 ವರ್ಷ ನಡೀತಾ ಇದೆ ಕೆಲಸ. ವರ್ಷ ಇದು ಸಂಖ್ಯೆ ಬೆಳೀತಾ ಇದೆ, ಸಂಖ್ಯೆ ವೃದ್ಧಿ ಆಗ್ತಿದೆ. ಅಂದರೆ ಅದು ಅಗತ್ಯ ಇರೋರಿಗೆ ಯಾವಾಗಲೇ ಆಗಲಿ ಯಾವುದೇ ಸೇವೆ ಆಗಲಿ ತಲುಪಬೇಕು. ಸೊ ಇವತ್ತು 2 ಲಕ್ಷ ಮಕ್ಕಳಿಗೆ ಪುಸ್ತಕ ಕೊಡುವಂತಹ ಒಂದು ಕೆಲಸ ನಡೀತಿದೆ. ಅಂದರೆ ಇದು ರಾಮಮೂರ್ತಿಯವರ ಹೆಗ್ಗಳಿಕೆ ಏನಕ್ಕಿಂತ ದೇವರು ಅವ್ರನ್ನ ಅಷ್ಟು ಸಹಾಯ ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ. ಸೊ ಅದೇ ರೀತಿ ಅವ್ರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೆಚ್ಚಿನ ಶಕ್ತಿವಂತರಾಗಿ ಇನ್ನೂ ಬೆಳೆದು ಇನ್ನೂ ಲಕ್ಷಾಂತರ ಮಂದಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಅವ್ರು ಬೆಳಿಬೇಕು, ಆಲದ ಮರವಾಗಿ ಚಾಚ್ಕೋಬೇಕು ಅಂತ ನನ್ನ ಪ್ರಾರ್ಥನೆ. ಯಾಕಂದರೆ ಆ್ಯಸ್ ಅ ಬ್ರದರ್, ಆ್ಯಸ್ ಅ ಫ್ರೆಂಡ್, ದಟ್ಸ್ ಆಲ್ ಐ ಕ್ಯಾನ್ ವಿಶ್. ಆ್ಯಂಡ್ ನಿನ್ನೆ ಲಲಿತಾ ಸಹಸ್ರ ನಮ್ಮ ಕಾರ್ಯಕ್ರಮ ಆಯಿತು, ಒಂದು ಧಾರ್ಮಿಕ ಕಾರ್ಯಕ್ರಮ ಆಯಿತು. ಇವತ್ತು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕಾರ್ಯಕ್ರಮ ಆಗುವಂಥದ್ದು. ಅಂದರೆ 13ನೇ ವರ್ಷದ ಕಾರ್ಯಕ್ರಮ ಇದು. ನಮ್ಮ ಸಂಸ್ಕೃತಿ ನಮ್ಮದು, ನಮ್ಮ ಸೊಗಡು ನಮ್ಮದು, ನಮ್ಮ ಜಾಡು ನಮ್ಮದು. ಸೊ ಅದನ್ನು ಆಚರಿಸೋದು, ಅದನ್ನು ಮುಂದಿನ ಪೀಳಿಗೆಗೆ ನಮಗೆ ಹೇಗೆ ತಲುಪ್ತೋ ಮುಂದಿನ ಪೀಳಿಗೆಗೆ ಅದೇ ರೀತಿ ತಲುಪಿಸೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಅದು ತುಂಬ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ. ಅದು ಇಷ್ಟು ದೊಡ್ಡ ಸ್ಕೇಲಲ್ಲಿ ಮಾಡೋದು ಹುಡುಗಾಟದ ವಿಷಯ ಅಲ್ಲ. ಆಗಲೇ ಹೇಳ್ದಂಗೆ ದೇವರ ಆಶೀರ್ವಾದ ರಾಮಮೂರ್ತಿ ಅವ್ರ ಮೇಲೆ ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚಿನ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಶಕ್ತಿ ದೇವರವ್ರು ಕೊಡಲಿ. ಆ್ಯಂಡ್ ಅದು ನಾನು ಒಬ್ಬ ಅತಿಥಿ ಅನ್ನೋಕ್ಕಿಂತ ನಾನು ಅವ್ರ ಜೊತೆ ಬಹಳ ವರ್ಷಗಳಿಂದ ಜರ್ನಿ ಇರೋದ್ರಿಂದ, ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ಬ್ರದರ್ ಇರೋದ್ರಿಂದ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸೊ ತುಂಬ ಸಣ್ಣ ಮಟ್ಟದಲ್ಲಿ ಶುರುವಾದಂಥ ಈ ಒಂದು ರಕ್ಷಾ ಫೌಂಡೇಶನ್ ಇವತ್ತು ಇಷ್ಟು ದೊಡ್ಡ ವೃಕ್ಷವಾಗಿ ನಿಂತಿದೆ. ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಆ್ಯಂಡ್ ಈ ಥರ ಕೆಲಸಗಳು, ಈ ಥರ ಕಾರ್ಯಕ್ರಮಗಳು ಹೆಚ್ಚಾಗಬೇಕು ನಮ್ಮ ಸೊಸೈಟಿ. ಇದಿಷ್ಟು ನಟ ವಸಿಷ್ಠ ಟಿಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನೀಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.